ಎಸ್, ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಅಂದ್ರೆ ಎಚ್ಚರಿಕೆ ಅನ್ನೋದು. ರೆಡ್ ಅಲರ್ಟ್ ಅಂತಂದ್ರೇನೆ ಬಹಳ ಎಚ್ಚರಿಕೆ ವಹಿಸಬಹುದು, ಲ್ಯಾಂಡ್ ಸ್ಲೈಡ್ ಆಗಬಹುದು ಅನ್ನುವಂಥ ಮಾತನ್ನ ಕೂಡ ಹವಾಮಾನ ಇಲಾಖೆ ತಜ್ಞರು ಹೇಳ್ತಾ ಇರುವಂತದ್ದು. ಹಾಗಾಗಿ ಕೇರಳದಲ್ಲಿ ಆದದ್ದನ್ನು ನೋಡ್ತಾ ಇದೀವಿ. ಅಲ್ಲೂ ಕೂಡ ಸೂಚನೆ ಇತ್ತು, ವಿಪರೀತ ಮಳೆ ಆಗುತ್ತೆ ಅನ್ನುವಂಥ ಸೂಚನೆ ಇತ್ತು. ಜಿಲ್ಲಾಡಳಿತ ಸೂಚನೆ ಕೊಟ್ಟಿತ್ತು. ಕೆಲವರಲ್ಲಿಂದ ತೆರಳಿದ್ರು, ಆದ್ರೆ ಹಲವರಲ್ಲೇ ಉಳ್ಕೊಂಡ್ಬಿಟ್ರು. ಮಳೆ ಏನು ಹೊಸ್ತಲ್ಲ ಕೇರಳದ ಪಾಲಿಗೆ. ಹಾಗಾಗಿ ಮಳೆ ಬರುತ್ತೆ ಹೋಗುತ್ತೆ ಅನ್ಕೊಂಡ್ರು, ಆದ್ರೆ ಆದದ್ದು ಮಹಾದುರಂತ. ಕಂಡು ಕೇಳರಿಯದ ಪ್ರವಾಹ ಕೇರಳದ ವಯನಾಡಿನಲ್ಲಿ. ಈಗ ಸಚಿವ ಸಂತೋಷ್ ಲಾಡ್ಗೆ ಕನ್ನಡಿಗರ ರಕ್ಷಣೆಯ ಹೊಣೆ ಹೊರಿಸಲಾಗಿದೆ. ವಯನಾಡಿಗೆ ತೆರಳುತ್ತಾ ಇದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಸಾಕಷ್ಟು ಮಂದಿ ಕನ್ನಡಿಗರು ಸಿಲುಕೊಂಡಿದ್ದಾರೆ ಕೇರಳದಲ್ಲಿ. ಹಾಗಾಗಿ ಸಚಿವರ ತಂಡ ಮಧ್ಯಾಹ್ನದ ವೇಳೆಗೆ ವಯನಾಡ್ ತಲುಪುತ್ತೆ. ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಸಿಎಂ ಸಂತೋಷ್ ಲಾಡ್ಗೆ ವಹಿಸಿದ್ದಾರೆ. ಒಡಿಶಾ ರೈಲು ದುರಂತದ ಸಂದರ್ಭದಲ್ಲೂ ಕೂಡ ಕನ್ನಡಿಗರ ರಕ್ಷಣೆಗೆ ಧಾವಿಸಿದ್ರು ಸಚಿವರು. ಈಗ ಮತ್ತೊಮ್ಮೆ ಸಚಿವ ಸಂತೋಷ್ ಲಾಡ್ ಅವರ ಹೆಗಲಿಗೇರಿದೆ ಈ ಹೊಣೆ. ಕೇರಳದಲ್ಲಿ ಸಿಲುಕಿಕೊಂಡಿರುವಂತಹ ಕನ್ನಡಿಗರ ರಕ್ಷಣೆಗೆ ಈಗ ಧಾವಿಸ್ತಾ ಇದ್ದಾರೆ ಸಂತೋಷ್ ಲಾಡ್. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ತಂಡ ಮಧ್ಯಾಹ್ನದ ಹೊತ್ತಿಗೆ ವಯನಾಡ್ ತಲುಪುವಂತಹ ಸಾಧ್ಯತೆ. ಬಹಳಷ್ಟು ಮಂದಿ ಉದ್ಯೋಗಕ್ಕಾಗಿ ಅಲ್ಲಿ ತೆರಳಿದಂಥವರಿದ್ದಾರೆ, ಅಲ್ಲೇ ನೆಲೆ ಕಂಡುಕೊಂಡಂಥವರಿದ್ದಾರೆ. ಸಾಕಷ್ಟು ಪ್ರವಾಸಿಗರು ತೆರಳಿದವರು ಇರ್ತಾರೆ. ಈಗಾಗಲೇ ಹಲವರು ಅಲ್ಲಿ ಸಿಲುಕಿರೋರ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇತ್ತು. ಮಂಡ್ಯದ ಒಂದು ಕುಟುಂಬ ಇರೋದು, ಅಲ್ಲಿ ಅಜ್ಜಿ ಮೊಮ್ಮಗ ಮೃತಪಟ್ಟಿರೋದು, ಉಳಿದವರು ಗಂಭೀರ ಸ್ಥಿತಿಯಲ್ಲಿರುವಂಥದ್ದು. ಇಲ್ಲಿರುವಂತಹವರ ಕುಟುಂಬ ಗೋಗರಿತಾ ಇತ್ತು. ಅವರಿಗೆ ಒಂದು ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಬಂದು ಚಿಕಿತ್ಸೆಯನ್ನು ಕೊಡಿಸುವಂತಾಗಬೇಕು, ಬದುಕು ಬರಬೇಕು ಅವರೆಲ್ಲರೂ ಕೂಡ ಅಂತ. ಹಾಗಾಗಿ ಕೇರಳದಲ್ಲಿ ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆಗೆ ಧಾವಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.